ಫಾದರ್ ಒಬ್ರು ನಮಗೆ ಧ್ಯಾನ ಕೊಡಕ್ ಬಂದಿದ್ರು. ಅವಾಗ ನಾವೆಲ್ಲ ಗುರುಗಳು, ಮನ್ಸಿಂಜರ್, ಬಿಷಪ್ ಎಲ್ಲ ಇದ್ರು ಅವಾಗ. ಅವಾಗ ಅವ್ರು ಹೇಳ್ತಾರೆ, ಒಬ್ಬ ಫಾದರ್ ಬರ್ತಾರೆ ಅಂತೆ ಬಿಷಪ್ ಮನೆಗೆ. ಬಂದ್ಬಿಟ್ಟು ಬೆಲ್ ಮಾಡಿದಾಗ ಬಿಷಪ್ ಸೆಕ್ರೆಟರಿ ಬರ್ತಾರೆ, ಫಾದರ್ ಬರ್ತಾರೆ, ಚಾನ್ಸಲರ್ ಬಂದು ಕೇಳ್ತಾರೆ ಏನು ಅಂತ. ಇವತ್ತು ಬಿಷಪ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಇವತ್ತು ಬಂದಿದ್ದೇನೆ ನಾನು, ಬಿಷಪ್ ಮಾತಾಡ್ಬೇಕಾಯ್ತು. ಓ, ನಿಮ್ಗೆ ಗೊತ್ತಿಲ್ವಾ ಬಿಷಪ್ಗೆ ಟ್ರಾನ್ಸ್ಫರ್ ಅಂತ? ಅದಕ್ಕೆ ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಹೌದಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತೆ ಸ್ವಲ್ಪ ನಿಮ್ಮ ಸಮಯದಲ್ಲಿ ಮತ್ತೆ ಬಂದು ಮತ್ತೆ ಬೆಲ್ ಮಾಡ್ತಾರೆ. ಅವಾಗ ಸೆಕ್ರೆಟರಿ ಬರ್ತಾರೆ, ಬಂದು ಬಾಗಿಲು ಇದೇ ಗುರುಗಳು ಫಾದರು. ಆಮೇಲೆ ಏನು ಅದೇ ಬಿಷಪ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಇವತ್ತು ಮಾತಾಡ್ಬೇಕಾಗಿತ್ತು, ಬಿಷಪ್ ಇದ್ದಾರಂತ ಹೇಳಿದಲ್ವಾ. ಬಿಷಪ್ರಿಗೆ ಟ್ರಾನ್ಸ್ಫರ್, ಅದರಿಂದ ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಹೌದಾ, ವೆರಿ ಗುಡ್ ಅಂತ ಹೋಗ್ತಾರೆ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಬರ್ತಾರೆ. ಬಂದ್ಬಿಟ್ಟು ಬೆಲ್ ಮಾಡುವಾಗ ಇದೇ ಸೆಕ್ರೆಟರಿಗೆ ಓಪನ್ ಮಾಡ್ತಾರೆ, ಕೇಳ್ತಾರೆ ಏನ್ ಬಂದಿದ್ದು. ಅದೇ ಬಿಷಪ್ ಅಪಾಯಿಂಟ್ಮೆಂಟ್ ಇತ್ತು. ಏನ್ ಎಷ್ಟೊತ್ತಿ ಹೇಳೋದು ನಿಮ್ಗೆ, ಹೇಳಿಲ್ವಾ ಕ್ಯಾನ್ಸಲ್ ಆಗಿದೆ ಅವರು ಟ್ರಾನ್ಸ್ಫರ್ ಅಂತ? ಹೌದಾ ಅಂತ ಹೇಳ್ಕೊಂಡು ಮತ್ತೆ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಬರ್ತಾರೆ, ಮತ್ತೆ ಬೆಲ್ ಮಾಡ್ತಾರೆ. ಆವಾಗ ಸೆಕ್ರೆಟರಿಗೂ ಬೇಜಾರಾಗ್ಬಿಡುತ್ತೆ, ಏನು ಎಷ್ಟೊತ್ತಿ ಹೇಳುದ್ರಿ ನಿಮ್ಗೆ, ಏನ್ ಅರ್ಥ ಆಗಲ್ವಾ? ಅಲ್ಲ, ಬಿಷಪ್ ಟ್ರಾನ್ಸ್ಫರ್ ಅಲ್ವಾ, ಅದು ಖುಷಿ ಆಗುತ್ತೆ ಕೇಳೋಕೆ, ಮತ್ತೆ ಮತ್ತೆ ಕೇಳೋಣ ಅಂತ ಆಗುತ್ತೆ, ಅದಕ್ಕೆ ಬೇಜಾರ ಮಾಡಬೇಡಿ. ಮತ್ತೆ ಮತ್ತೆ ಕೇಳೋಣ, ತುಂಬಾ ಖುಷಿ ಆಗುತ್ತೆ, ಬಿಷಪ್ಗೆ ಟ್ರಾನ್ಸ್ಫರ್ ಅಲ್ವಾ ಅಂತ. ಅದಕ್ಕೆ ಮತ್ತೆ ಮತ್ತೆ ಒಂದು ಬೆಲ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ಅದು ಕೆಲವು ವಿಷಯಗಳು ಮತ್ತೆ 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 ಕೆಲವು ಖುಷಿ ತರುವಂತ ವಿಷಯಗಳನ್ನ ನಾವು ಎಷ್ಟು ಹಾಡುಗಳು ಕೆಲವು ಉಂಟಲ್ಲ, ಎಷ್ಟು ಕೇಳಿದ್ರು ಬೋರ್ ಆಗಲ್ಲ. ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ಕೇಳೋಣ ಅಂತ ಹೇಳ್ಕೊಂಡು, ಕೆಲವು ಮೆಸೇಜ್ಗಳು, ಕೆಲವರ ಸಂದೇಶಗಳು ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ಕೇಳೋಣ ಅಂತ ಖುಷಿ. ಹಾಗೆ ಬೈಬಲ್ನಲ್ಲೂ ಕೂಡ ಅದೇ ತರ ಕೆಲವು ವಾಕ್ಯಗಳು ಉಂಟಲ್ಲ, ಅದು ಮತ್ತೆ ಮತ್ತೆ ಯೇಸಮ್ಮ ಒತ್ತಿ ಹೇಳ್ತೇನೆ, ಮತ್ತೆ ಹೇಳ್ತೇನೆ, ತಿರುಗಿ ಹೇಳ್ತೇನೆ, ಪುನಃ ಹೇಳ್ತೇನೆ ಅಂತ ಯೇಸಮ್ಮ ಒತ್ತಿ ಒತ್ತಿ ಹೇಳ್ತಿದ್ರು. ಅದು ಯಾಕೆಂದ್ರೆ ಅದು ಇಂಪಾರ್ಟೆಂಟ್ ಅಂತ. ಹಾಗೆ ಇಲ್ಲಿ ಯೋವನರು ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆದ್ರಿಂದ ಇವರು ಹೇಗೆ ಹೇಳ್ತಾರೆ ನೋಡಿ. ಯೋವನ 19:34, ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆ ತಿವಿದ್ದನು, ಕೂಡಲೇ ರಕ್ತ ನೀರು ಅಲ್ಲಿಂದ ಹೊರಗೆ ಹರಿದು ಬಂತು. 35, ಇದು ಕಣ್ಣಾರೆ ಕಂಡವನ ಹೇಳಿಕೆ, ಈ ಹೇಳಿಕೆ ಸತ್ಯವಾದದ್ದು. ಇದೆಲ್ಲ ಯಾಕೆ ಬೇಕಾಗಿತ್ತು? ಇದ್ರ ಮುಂಚೆ ಹೇಳಿದ್ದು ಸುಳ್ಳಾಗಾದ್ರೆ? ಇದ್ರ ಮುಂಚೆ ಇಷ್ಟೆಲ್ಲ ಬೈಬಲ್, ಈಗ 19ನೇ ಅಧ್ಯಾಯ ಇದು, ಹಾಗಾದ್ರೆ 18 ಅಧ್ಯಾಯಗಳೆಲ್ಲ ಸುಳ್ಳ? ಹಾಗಾದ್ರೆ ಸತ್ಯ ಆದ್ರೆ ಮತ್ತೆ ಇದನ್ನ ಯಾಕೆ ಸತ್ಯ ಅಂತ ಅವ್ರು ಹೇಳಬೇಕು? ನೋಡಿ, ಕೂಡಲೇ ನೀರು ಹೊರಗೆ ಬಂತು, ಕಣ್ಣಾರೆ ಕಂಡವನ ಹೇಳಿಕೆ. ಹಾಗಾದ್ರೆ ಇದ್ರ ಮುಂಚೆ ಅವ್ರು ಏನು ಕಣ್ಣಲ್ಲಿ ಕಂಡಿಲ್ವಾ? ಯಾರೋ ಕಿವಿಂದ ಕೇಳಿ ಬರ್ತಿದ್ದ, ಯಾರೋ ಹೇಳಿದ್ದು? ಅವರೇ ಕಣ್ಣಾರೆ ಕಂಡಿದ್ದಾರೆ ಯೋನರು. ಅವ್ರು ಹೇಳ್ತಾರಲ್ಲ ನೋಡಿ, ಅಲ್ಲಿ ಒಂದು ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ಪತ್ರಿಕೆಯಲ್ಲಿ ಯೋನರು ಏನ್ ಹೇಳ್ತಾರೆ? ಆ ಜೀವ ನಮ್ಗೆ ಪ್ರತ್ಯಕ್ಷವಾಯ್ತು, ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಮನ್ಸಾರೆ ಗ್ರಹಿಸಿದ್ದೇವೆ. ಪತ್ರಿಕೆ ಯೋನರದು ಮೊದಲನೇ ಪತ್ರಿಕೆ, ಅಧ್ಯಾಯ 1 ವಚನ 1. ನಾವು ಪ್ರಚುರಪಡಿಸುವ ಜೀವವಾಣಿ ಆದಿಂದ ಇರುವಂತಹದ್ದು, ಇದನ್ನ ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಮನ್ಸಾರೆ ಗ್ರಹಿಸಿದ್ದೇವೆ, ಕೈಯಾರೆ ಮುಟ್ಟಿದ್ದೇವೆ, ಆ ಜೀವ ನಮ್ಗೆ ಪ್ರತ್ಯಕ್ಷವಾಯಿತು. ಮತ್ತೆ ಇಲ್ಲಿ ಯಾಕೆ ಹೇಳ್ತಾರೆ ಅವರು ಕಣ್ಣಾರೆ ಕಂಡವನ ಹೇಳಿಕೆ? ಹಾಗಾದ್ರೆ ಮುಂಚೆ ಎಲ್ಲ ಅದ್ಯಾಕೆ ಹೇಳಿಲ್ಲ ಅವರು? ಕಣ್ಣಾರೆ ಕಂಡದ್ದು ನಾನು, ಕಿವಿಯಾರೆ ಕೇಳಿದ್ದನ್ನು ಬರಿತಾ ಇದ್ದೇನೆ ಅಂತ ಪ್ರತಿ ವಾಕ್ಯಕ್ಕೆ ಯಾಕೆ ಹೇಳ್ತಾ ಇಲ್ಲ? ಇಲ್ಲಿ ಮಾತ್ರ ಹೇಳ್ತಿದ್ದಾರೆ ಅವರು, ಓ ಕಣ್ಣಾರೆ ಕಂಡವನ ಹೇಳಿಕೆ ಸತ್ಯವಾದದ್ದು, ಈ ಸತ್ಯವನ್ನೇ ನುಡಿತೇನೆಂಬ ಅರಿವು ಅವನಿಗಿದೆ, ನೀವು ನಂಬಬೇಕೆಂದೇ ಆತನ ಇದನ್ನು ಹೇಳುತ್ತಿದ್ದಾನೆ. ಎಷ್ಟು ಒತ್ತಿ ಹೇಳ್ತಿದ್ದಾರೆ ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ಬಹಳ ನಾವು ಗಮನ ಕೊಡ್ಬೇಕಾದದ್ದು. ಇದು ನೋಡಿ, ಅಲ್ಲಿ ನೀರು ಮತ್ತು ರಕ್ತ ಬಂತು, ಕಣ್ಣಾರೆ ಕಂಡಿದ್ದೀನಿ ನಾನು, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನೀರು ರಕ್ತ ಅದೇ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ಏಸಮ್ಯ ಬಲಪಾಶದಿಂದ ಹರಿದು ಬಂದ ರಕ್ತ ಮತ್ತು ನೀರು, ಇದೇ ವಾಗ್ದಾನ ಮಾಡಿದ್ದೆಲ್ಲ ದೇವರು. ಅದು ಏನ್ ವಾಗ್ದಾನ ಮಾಡಿದ್ರು? ಬಲಿ ಅರ್ಪಣೆ, ರಕ್ತ ಬಲಿ ಅರ್ಪಣೆ, ಓಲ್ಡ್ ಟೆಸ್ಟಮೆಂಟ್
ಅಲ್ಲಿ ರಕ್ತ ಇಷ್ಟು ಇಂಪಾರ್ಟೆಂಟ್ ಗೊತ್ತುಂಟ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಎರಡು ಇಂಪಾರ್ಟೆಂಟ್, ನೀರು ಮತ್ತು ರಕ್ತ, ವೆರಿ ಇಂಪಾರ್ಟೆಂಟ್. ಅದು ದೇವರು ಆತರ ಮಾಡಿದ್ದಾರೆ. ಯಾರು ರಕ್ತ ಕುಡಿಬಾರದು ಅಂತ ದೇವರು ಆಜ್ಞೆ ಕೊಟ್ಟಿದ್ರು ಯಾಜಕಾಂಡದಲ್ಲಿ. ನೋ ಒನ್ ಶುಡ್ ಡ್ರಿಂಕ್ ಬ್ಲಡ್ ಆಫ್ ಎನಿಮಲ್ಸ್ ಆಫ್ ಎನಿಬಡಿ. ರಕ್ತನೇ ಅವನನ್ನು ಬಹಿಷ್ಕಾರ ಮಾಡ್ಬೇಕಂತ, ಹೊರಗಡೆ ಹಾಕ್ಬೇಕು ಕುಲದಿಂದ. ರಕ್ತ ಕುಡಿದವನು, ರಕ್ತ ಕುಡಿದ್ರೆ ಏನ್ ತೊಂದರೆ ಇಲ್ಲ, ಗೊತ್ತೈತಲ್ಲ, ರಕ್ತ ಒಳ್ಳೇದೇ. ಬಟ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ರಕ್ತ ಯೇಸು ಕ್ರಿಸ್ತರ ರಕ್ತಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದಕ್ಕೋಸ್ಕರ ದೇವರು ಆತರ ಯಾರ ರಕ್ತ ಕುಡಿಬಾರ್ದು ಅಂತ ಹೇಳಿದ್ರು. ಮತ್ತೆ ನೀರು ಕೂಡ ಅಷ್ಟೇ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಶುದ್ಧಾಚಾರಕ್ಕೆ ನೀರೇ ಮುಖ್ಯ. ನೀರೇ ಮುಖ್ಯ. ಶುದ್ಧಾಚಾರ ಪದ್ಧತಿಗಳಿಗೆಲ್ಲ ಸ್ನಾನ ಮಾಡೋದು, ಬಟ್ಟೆ ತೊಳೆಯುವುದು, ಕೈಕಾಲು ತೊಳೆದುಕೊಂಡು ಬರೋದು, ಎಲ್ಲ ವಿಧಿವತ್ತಾಗಿ ನೀರು ಬಹಳ ಇಂಪಾರ್ಟೆಂಟು. ಅದಕ್ಕೆ ಯೋಹನ ಹೇಳ್ತಿದ್ದಾರೆ, ಏನು ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಎಲ್ಲ ಸಂಸ್ಕಾರಗಳಿಗೆ ಬಳಸಿರುವಂತ ಅತಿ ಮುಖ್ಯವಾದಂತ ವಸ್ತುಗಳು ಏನುಂಟು, ರಕ್ತ, ನೀರು. ಅದೇ ರಕ್ತ ನೀರು ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆ ಬರೀ ಶ್ಯಾಡೋ, ನೆರಳು ಮಾತ್ರ, ಅದು ಮತ್ತೆ ಮುಂಚಿತ್ರಣ ಮಾತ್ರ ಅದು. ಬಟ್ ರಿಯಲ್ ಆ ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಶುದ್ಧೀಕರಣ ತರುವಂತ ನೀರು ಮತ್ತು ಪಾಪ ಪರಿಹಾರ ಮಾಡುವಂತ ರಕ್ತ, ಅದನ್ನ ನಾನು ಕಣ್ಣಾರೆ ಕಂಡೆ. ಅದು ಶಿಲುಬೆಯಿಂದ ಹರಿದು ಬಂದಂತ ಯೇಸು ಕ್ರಿಸ್ತರ ಪಾರ್ಶ್ವದಿಂದ ಬಂದಿರುವಂತ ರಕ್ತ, ನೀರು. ಎಸೆಕೆಲ್ ಪ್ರವಾದಿ ಏನು 47 ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರಲ್ಲ, ಎಸೆಕೆಲ್ ಪ್ರವಾದಿ, ದೇವಾಲಯದ ಬಲಪಾರ್ಶ್ವದಿಂದ ನೀರು ಹರಿದು ಬಂತು, ಎಲ್ಲೆಲ್ಲೋ ನೀರು ಹರಿದೋಯ್ತು, ಅಲ್ಲೆಲ್ಲ ಜೀವ ಜಂತುಗಳು ತಂಡೋಪವಾಗಿ ಬದುಕಿ ಬಾಳುವಂತಹದವು. ಮತ್ತೆ ಆ ಎಲ್ಲೆಲ್ಲೂ ನೀರು ಹರಿತಾ ಇದ್ದು, ಅದೆಲ್ಲ ನೀರು, ಆ ಕಡೆ ಎಲ್ಲ ನೀರು ಸಿಹಿಯಾಗ್ತಾ ಹೋಯ್ತು. ಎಲ್ಲ ಜೀವಿಗಳು ಮೀನುಗಳು ಬದುಕಿ ಬಾಳುವಂತಾಯ್ತು. ಆ ನೀರು ಯಾವುದು ಎಸೆಕೆಲ್ ಹೇಳಿದ್ದು, ಅದೇ ನೀರು ನಾನು ಕಣ್ಣಾರೆ ಕಂಡೆ. ಆ ದೇವಾಲಯದ ಬಲಪಾರ್ಶ್ವ, ಆ ದೇವಾಲಯ ಯಾರು ಅಲ್ಲ, ಜೀಸಸ್, ಯೇಸುನೇ ದೇವಾಲಯ. ಅವರ ಬಲಪಾರ್ಶ್ವದಿಂದ ಹರಿದು ಬಂದಂತ, ಶಿಲುಬೆಯಿಂದ ಹರಿದು ಬಂತ ನೀರದು ಬಹಳ ಇಂಪಾರ್ಟೆಂಟ್. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ರಕ್ತ ಕುಡಿಬೇಡಿ ಅಂತ ಹೇಳಿದ್ರಲ್ಲ, ಆ ರಕ್ತ ಯಾವುದು? ಪ್ರಾಣಿಗಳ ರಕ್ತ ಹೇಗೆ ರಕ್ಷಣೆ ಕೊಡ್ತಾ ಇತ್ತು ನಮ್ಗೆ, ಪಾಪ ಪರಿಹಾರ ಮಾಡ್ತಾ ಇತ್ತು, ಯಜ್ಞ ಬಲಿಗಳು, ರಕ್ತ. ಆ ರಕ್ತ ನಾನು ಕಣ್ಣಾರೆ ಕಂಡೆ. ಅದು ಯೇಸುವಿನ ಬಲಪಾಶದಿಂದ ಹರಿದು ಬಂದಂತ ಆ ಪರಿಶುದ್ಧ ರಕ್ತ, ಅದು ನಂಗೆ ಪಾಪ ಪರಿಹಾರ ಮಾಡುವ ಯಜ್ಞದ ರಕ್ತ ಅದು ಅಂತ ಯೋವನರು ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾರೆ. ಕಣ್ಣಾರೆ ಕಂಡವನ ಹೇಳಿಕೆ ಸತ್ಯವಾದದ್ದು, ಸತ್ಯವನ್ನೇ ನುಡಿತೇನೆಂಬ ಅರಿವು ಆತನಿಗೆ ಇದೆ, ನೀವು ನಂಬಬೇಕೆಂದು ಆತನ ಇದನ್ನು ಹೇಳ್ತಾ ಇದ್ದಾನೆ. ಕೂಡಲೇ ರಕ್ತ, ನೀರು ಅವರ ಬಲಪಾಶದಿಂದ ಹೊರಗೆ ಬಂತು ಅಂತ ಅವರು ಹೇಳುದಂತದ್ದು. ಅದರಿಂದ ಅಲ್ಲಿ ನೀರು ಉಂಟಲ್ಲ, ಅದು ಬಲಪಾಶದಿಂದ ಎಸೆಕೆಲ್ ಪ್ರವಾದಿಯದ್ದು. ಆಮೇಲೆ ಎಸೆಕೆಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯದಲ್ಲೂ ಕೂಡ ನೋಡ್ತಾ ಇದ್ದೀವಿ, ವಚನ 25ರಿಂದ, ಶುದ್ಧ ನೀರು ಚಿಮುಕಿಸಿ ನಿಮ್ಮ ಮಲೆ ಅಂತ ಶುದ್ಧ ಮಾಡ್ತಾ ಇದ್ದೇನೆ. ಇದು ಪ್ರಪಂಚದ ಯಾವ ನೀರಲ್ಲ ಪ್ರಿಯರೇ, ಯಾವ ನದಿಗಳ ನೀರಲ್ಲ, ಯಾವ ಬಾವಿಗಳ ನೀರಲ್ಲ. ಇದು ದೇವರು ಹೇಳಿದಂತ, ವಾಗ್ದಾನ ಮಾಡಿದ ನೀರು, ತನ್ನ ಮಗನ ಬಲಪಾಶದಿಂದ ಹರಿದು ಬರುವಂತ ನೀರದು. ಇದನ್ನ ನಿಮ್ಮ ಮೇಲೆ ಚಿಮುಕಿಸ್ತೇನೆ. ಅದು ಬ್ಯಾಪ್ಟಿಸಮ್ ಮುಖಾಂತರ. ಆ ಮಗನನ್ನ ನೀವು ನಂಬಿ ಮತ್ತು ಸಂಸ್ಕಾರ ನೀವು ಪಡೆದ್ರೆ ನಿಮ್ಮೆಲ್ಲ ಪಾಪದ ಮಾಲಿನ್ಯತೆಯನ್ನು ನಾನು ಶುದ್ಧ ಮಾಡ್ತಾ ಇದ್ದೀನಿ. ಅದರಿಂದ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಪ್ರಿಯರೇ, ನಮ್ಗೆ ನೀರು ಮತ್ತು ರಕ್ತ ಎಲ್ಲ ಉಂಟಲ್ಲ, ಅದು ಅನುಷ್ಠಾನಕ್ಕೆ ತಂದವರು ಯೇಸು ಕ್ರಿಸ್ತರು. ಅದರಿಂದ ಇಲ್ಲಿ ಶಿಲುಬೆಯ ಮೇಲೆ ದೀಕ್ಷಾಸ್ನಾನ ಮತ್ತು ಪರಮ ಪ್ರಸಾದ ಸೂಚಿಸುವ ರಕ್ತ, ನೀರು, ಗೊತ್ತೈತಲ್ಲ, ನೀರು ಬ್ಯಾಪ್ಟಿಸಮ್ ಮತ್ತು ರಕ್ತ ಅದು ಪರಮ ಪ್ರಸಾದ. ಯೇಸು ಕೊನೆ ಭೋಜನ ಹೇಳ್ತಾರಲ್ಲ, ಇದು ಕೊಂಡು ತಿಂದಿರಿ ಮಾಂಸ, ಕುಡೀರಿ ನನ್ನ ರಕ್ತ. ರಕ್ತ ಹೇಗೆ ಒಂದು ಪ್ರಾಣಿಯನ್ನು ಕೊಂದಾಗ ರಕ್ತ ಸುರಿಯಲ್ಪಡುತ್ತದೆ ಅಲ್ವಾ, ಅದರಿಂದ ಇಲ್ಲಿ ಯೇಸನ್ನ ಬಲಿಯಾಗಿ ಕೊಟ್ಟಾಗ ರಕ್ತ ಸುರಿಯುತ್ತಲ್ವಾ, ಅದೇನು ಪರಮ ಪ್ರಸಾದ. ಅದು ಯೇಸನ ಜೀವಂತ ಮಾಂಸ, ರಕ್ತ ನಮ್ಗೆ ಸಿಗ್ತಾ ಇದೆ. ಆ ಶಿಲುಬೆ ಮೇಲೆ ಅವರು ಯಜ್ಞ ಪಶುವಾಗಿ, ಬಲಿಯಾಗಿ, ಕುರಿಮರಿಯಾಗಿ ಅರ್ಪಿಸಿದಂತ ಆ ಯಜ್ಞದ ಮಾಂಸ ಮತ್ತು ರಕ್ತ ನಮ್ಗೆ ಸಿಗುವಂತದ್ದು. ಅದನ್ನ ಯೇಸ್ವಾಮಿ ನೆರವೇರಿಸಿಕೊಟ್ಟಿದ್ದಾರೆ. ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಏನ್ ಸಿಂಬಲ್ ಆಗಿರುವಂತಹದ್ದು, ಸಂಕೇತವಾಗಿರುವಂತಹದ್ದು, ಅದು ಸಾಕ್ಷಾತ್ ನಡೆದದ್ದು ಯೇಸು ಕ್ರಿಸ್ತರ ಮುಖಾಂತರ. ಆದ್ರಿಂದ ಶಿಲುಬೆ ಮೇಲೆ ದೀಕ್ಷಾಸ್ನಾನ ಮತ್ತು ಪರಮ ಪ್ರಸಾದವನ್ನು ಸೂಚಿಸುವ ರಕ್ತ ಮತ್ತು ನೀರು ಅವರ ತಿವಿದ ಪಾರ್ಶ್ವದಿಂದ ಹರಿದು ಬಂದವು. ತಮ್ಮ ಪುನರುತ್ಥಾನದ ನಂತರ ಪ್ರೇಷಿತರಿಗೆ ಅವರು ಈ ನಿಯೋಗ ಕೊಟ್ಟರು. ಏನು ನಿಯೋಗ ಕೊಟ್ರು? ಮಿಷನ್ ಕೊಟ್ರು. ನೀವು ಹೋಗಿ ಸಕಲ ದೇಶದ ಜನರು ನನ್ನ ಶಿಷ್ಯರನ್ನಾಗಿ ಮಾಡಿರಿ.
ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಸಕಲ ದೇಶದ ಜನರನ್ನ, ಸಕಲ ಜಾತಿ ಜನಾಂಗ ಕುಲ ಗೋತ್ರ ಭಾಷೆ ಸಂಸ್ಕೃತಿಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ, ಯಾರನ್ನ ಹೊರಗಡೆ ಇಡ್ಬೇಡಿರಿ. ಏಸಮ್ಮನ್ ಸಾಮರ್ಥ್ಯ ಹೇಳ್ತಾರಲ್ಲ, ಮದುವೆ ಆಮಂತ್ರಣಕ್ಕೆ ಅವ್ರು ಬರ್ಲಿಲ್ಲ, ಅದರಿಂದ ನೀವು ಹೋಗಿ ಬೀದಿ ಬೀದಿ ರಸ್ತೆ ರಸ್ತೆಲಿ ಹೋಗಿ ಕಂಡವರನ್ನ ಕರ್ಕೊಂಬಂದ್ರಿ. ಕಂಡವರನ್ನ, ಕುರುಡ್ರು ಕುಂಟ್ರು ಅಂಗವಿಕಲರು ಯಾರ್ಯಾದ್ರೂ ಕರ್ಕೊಂಬನ್ರಿ. ಅಂದ್ರೆ ಬ್ರಾಹ್ಮಣರು ಹರಿಜನರು ಕ್ಷತ್ರಿಯರು ಶೂದ್ರರು ಯಾರಿದ್ರು ಕೂಡ ಕರ್ಕೊಂಬನ್ರಿ. ನೀವು ಎಂಥವ್ರಾಗ್ಲಿ, ಅವರು ದರಿದ್ರರು ಅಂಗವಿಕಲರು, ಅಂದ್ರೆ ಎಂತ ಪಾಪಿಗಳಾದ್ರೂ ಪರವಾಗಿಲ್ಲ, ಎಂತ ಘೋರ ಕೃತ್ಯ ಮಾಡಿದ್ರು ಪರವಾಗಿಲ್ಲ, ಎಲ್ರಿಗೆ ಸ್ವರ್ಗ ತೆರೆದಿದೆ, ಎಲ್ರು ಬರ್ಲಿ ಕರ್ಕೊಂಬನ್ನಿ ಅಂತ. ಎಲ್ರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ ಪಿತಾಸುದ ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ, ಬ್ಯಾಪ್ಟಿಸಮ್ ಕೊಡ್ರಿ ಅಂತ. ಮತ್ತೆ 28:19 ನಂಬರ್ 255 255 ಧರ್ಮಸಭೆ ಯಾವಾಗ ಮತ್ತು ಯಾರಿಗೆ ದೀಕ್ಷಾಸ್ನಾನ ನೀಡಿತು? ಅದರಿಂದ ಬ್ಯಾಪ್ಟಿಸಮ್ ಅದು ಬೈಬಲ್ ನಲ್ಲಿ ಏನಾದ್ರೂ ಉಂಟಾ ಯೇಸು ಬಂದ್ಮೇಲೆ ಅಂತ? ಆಕ್ಚುಲಿ ಯೇಸುಸ್ವಾಮಿನೇ ದೀಕ್ಷಾಸ್ನಾನ ಕೊಡ್ತಾ ಇದ್ರು ಅಂತ ಬೈಬಲ್ ನಲ್ಲಿ ಉಂಟು, ಜೀಸಸ್ಸೇ ಕೊಡ್ತಾ ಇದ್ರು. ಬಟ್ ಯೇಸು ಸ್ವಾಮಿ ಕೊಟ್ಟ ದೀಕ್ಷಾಸ್ನಾನ ಯಾವುದು? ಅದು ಓಲ್ಡ್ ಟೆಸ್ಟಾಮೆಂಟ್ ಇದ್ದೇ, ಗೊತ್ತೈತಲ್ಲ, ಅದು ಕೂಡ ಓಲ್ಡ್ ಟೆಸ್ಟಾಮೆಂಟ್ ಇದ್ದೇ ದೀಕ್ಷಾಸ್ನಾನ. ಯೇಸುಸ್ವಾಮಿ ಸ್ವತಃ ಕೊಟ್ಟಿದ್ರು ಕೂಡ. ಅಂದ್ರೆ ಯೇಸುಸ್ವಾಮಿ ಏನ್ರಿ, ಹೆಂಗ್ ಎಷ್ಟ ನಮ್ಗೆ ಆ ಶಕ್ತಿ ಇದ್ದಿದ್ರೆ ನಾವು ಏನೇನೋ ಮಾಡಿ ಆಗ್ತಿದೀವಿ. ಯೇಸುಸ್ವಾಮಿ ತರ ನಾವು ಏನಾಗಿದ್ರೆ ನಮ್ಮ ಎಲ್ಲ ಬುದ್ಧಿಶಕ್ತಿ ಓಡಿಸ್ಬಿಟ್ಟು. ಬಟ್ ಜೀಸಸ್ ಅಷ್ಟು ಪವರ್ಫುಲ್, ದೇವರ ಪುತ್ರ, ಎಲ್ಲ ಹೊಸ್ತಾಗಿ ಮಾಡ್ಲಿಕ್ಕೆ ಬಂದ್ರು ಕೂಡ ಅವರು ಅವರ ಸ್ವಜೀವನದಲ್ಲಿ ಮಾತ್ರ ಏನ್ ಮಾಡಿದ್ರು, ಫುಲ್ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು ಆ ಧರ್ಮ ಫುಲ್ ಧರ್ಮ ಪಾಲನೆ ಮಾಡಿದ್ರು ಅವರು. ಅದರಿಂದ ಯೇಸುಸ್ವಾಮಿ ನೋಡಿ, ನಾವ್ರು ಹೇಳ್ಬೋದಿತ್ತಲ್ಲ, ಈಗ ನಾನ್ ದೇವರ ಪುತ್ರ, ನಾನೀಗ ನಿಮ್ಗೆ ಹೊಸ ಜ್ಞಾನಸ್ಥಾನ ಕೊಡ್ತೀನಿ, ಓಲ್ಡ್ ಟೆಸ್ಟಮೆಂಟ್ ಬೇಡ, ನ್ಯೂ ಟೆಸ್ಟಮೆಂಟ್ ದೀಕ್ಷಾಸನ ಕೊಡ್ತೀನಿ ಅಂತ. ಇಲ್ಲ, ಅವ್ರು ಕೊಟ್ಟಿಲ್ಲ. ಅವರು ಹಳೆ ಓಲ್ಡ್ ಟೆಸ್ಟಮೆಂಟ್ ಇದೇ ಕೊಟ್ಟಿದ್ರು. ಯಾಕೆಂದ್ರೆ ಅವರು ಆ ಧರ್ಮದಲ್ಲಿ ಹುಟ್ಟಿದ್ರು, ಬೆಳೆದ್ರು, ಸತ್ರು, ಸಮಾಧಿ ಆದ್ರು. ಫುಲ್ ಓಲ್ಡ್ ಟೆಸ್ಟಮೆಂಟ್, ಗೊತ್ತಾಯ್ತಾ? ಬಟ್ ಯಾವಾಗ ಸತ್ತು ಎದ್ದು ಬಂದ್ರು ಆವಾಗ ನ್ಯೂ ಟೆಸ್ಟಮೆಂಟ್ ಪ್ರಾರಂಭ ಆಯ್ತು. ಎದ್ದು ಬಂದ್ರು ಅವಾಗ ಹೊಸತನ ಪ್ರಾರಂಭ ಆಯ್ತು. ಪವಿತ್ರಾತ್ಮ ಬಂದ್ರು, ಎಲ್ಲ ಹೊಸ್ತಾಗಿ ಮಾಡಿದ್ರು ಪವಿತ್ರಾತ್ಮ. ಅಷ್ಟತನಗೆಲ್ಲ ಓಲ್ಡೆ. ಅದಕ್ಕೆ ಯೇಸುಸ್ವಾಮಿ ಕೂಡ ಬ್ಯಾಪ್ಟಿಸಮ್ ಕೊಡ್ತಾ ಇದ್ರು, ಸ್ನಾನಿಕ ಕೊಡ್ತಾ ಇದ್ರು, ಅದೆಲ್ಲ ಓಲ್ಡ್ ಟೆಸ್ಟಮೆಂಟ್ ಬ್ಯಾಪ್ಟಿಸಮ್. ಬಟ್ ರಿಯಲ್ ಬ್ಯಾಪ್ಟಿಸಮ್, ಅದು ಯೋನರ್ ಹೇಳಿದ್ರಲ್ಲ, ನಾನ್ ಬರೀ ನೀರಿನಿಂದ ಬ್ಯಾಪ್ಟಿಸಮ್, ಬರೀ ನೀರು, ಡೆಡ್ ಥಿಂಗ್ ಅಷ್ಟೇ, ಇದ್ರಲ್ಲಿ ಏನ್ ಶಕ್ತಿ ಇಲ್ಲ, ಪವರ್ ಇಲ್ಲ ಅಂತ ಯೋನರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಬರೇ ನೀರಿನಿಂದ, ಇದು ವಿಶೇಷ ನೀರಲ್ಲ, ಇದು ಜೀವಜಲ ಅಲ್ಲ ಇದು. ಬಟ್ ನನ್ನ ನಂತರ ಬರೋರು ನಿಮಗೆ ಬೆಂಕಿಯಿಂದ ಆತ್ಮರಿಂದ ಅಭಿಷೇಕ ಮಾಡ್ತಾರೆ, ಪವಿತ್ರಾತ್ಮ ಅಭಿಷೇಕ ಮಾಡ್ತಾರೆ. ಅದು ಆ ಪವರ್ ಯೋನರಿಗೆ ಇರ್ಲಿಲ್ಲ, ಪವಿತ್ರಾತ್ಮ ಅಭಿಷೇಕ ಮಾಡೋದು. ಬಟ್ ನ್ಯೂ ಟೆಸ್ಟಮೆಂಟ್ ಪ್ರವಾದಿಗಳಿಗೆ, ಯಾಜಕರಿಗೆ ಆ ಪವರ್ ಉಂಟು, ಪವಿತ್ರಾತ್ಮ. ಅದಕ್ಕೆ ದೃಢೀಕರಣ ಸಂಸ್ಕಾರ ತಲೆ ಮೇಲೆ ಅದು ಯೇಸುಸ್ವಾಮಿ ಅದು ಶಿಷ್ಯರಿಗೆ ಅಧಿಕಾರ ಕೊಟ್ಟಿದ್ದದು ನ್ಯೂ ಟೆಸ್ಟಮೆಂಟ್ ನಲ್ಲಿ. ಓಲ್ಡ್ ಟೆಸ್ಟಮೆಂಟ್ ಯಾರಿಗೂ ಪವರ್ ಇರ್ಲಿಲ್ಲ ಬ್ಯಾಪ್ಟಿಸಮ್, ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಕೊಡ್ಲಿಕ್ಕೆ. ಮತ್ತು ರಿಯಲ್ ಬ್ಯಾಪ್ಟಿಸಮ್ ಜೀಸಸ್ ನಂತರ ಸ್ಟಾರ್ಟ್ ಆಯ್ತಲ್ವಾ. ಆದ್ರಿಂದ ಪಂಚಾಶತ್ತಮ ದಿನದಂದು, ಆದ್ರಿಂದ ಯಾರಿಗೆ ದೀಕ್ಷಾಸ್ನಾನ ಯಾವಾಗ ಪ್ರಾರಂಭ ಆಯ್ತು, ಬ್ಯಾಪ್ಟಿಸಮ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಅದು ಬ್ಯಾಪ್ಟಿಸಮ್. ಇದು ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ 2ನೇ ಅಧ್ಯಾಯ ನೋಡಿ, ಪ್ರೇಷಿತರ ಕಾರ್ಯಕ್ರಮಗಳು 2ನೇ ಅಧ್ಯಾಯ. ಆಗ ನೋಡಿ, ಅಲ್ಲಿ ಪವಿತ್ರಾತ್ಮ ಬರ್ತಾರಲ್ವಾ, 2ನೇ ಅಧ್ಯಾಯದಲ್ಲಿ ವಚನ 4, ಅವರೆಲ್ಲ ಪವಿತ್ರಾತ್ಮ ಭರಿತರಾದರು, ಎಲ್ಲ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡತೊಡಗಿದರು. 2:4 ಪ್ರೇಷಿತ ಎಲ್ಲ ಪವಿತ್ರಾತ್ಮ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಏನು ವಾಗ್ದಾನ, ಬಟ್ ರಿಯಲ್ಲಿ ನೋಡಿ, ಇದೊಂದು ಕಣ್ಣಿಗೆ ಕಾಣದ್ದಿದು ಆತ್ಮರು. ಬಟ್ ಎಂತ ಮೌಲ್ಯ ಉಳ್ಳಂತ ಒಂದು, ಎಂತ ಮಹೋನ್ನತ ಪ್ರಿಯರೇ, ನಾವು ಎಷ್ಟು ಹಗುರವಾಗಿ ಕಾಣ್ತೀವಿ, ಎಷ್ಟು ಲಘುವಾಗಿ ಕಾಣ್ತೀವಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಲ್ಲ. ಅದೇ ಪ್ರಾಬ್ಲಮ್ ಪ್ರಿಯರಿ. ಎಂತ ಒಂದು ಶ್ರೇಷ್ಠ ವರದಾನ, ಹಳೆ ಒಡಂಬಡಿಕೆ ಫುಲ್ ದೇವರು ಅದೇ ವಾಗ್ದಾನ ಮಾಡಿದ್ರು.
ಯೋವೇಲ್ 2:28, ಅಂತಿಮ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆ ನನ್ನ ಆತ್ಮವನ್ನ ಮಳೆಗರಿತೀನಂದ್ರು ಅವರು. ಪ್ರಿಯರೇ, ಆಕಾಶ ಭೂಲೋಕದಲ್ಲಿ ಇರುವಂತ ಅತಿ ಶ್ರೇಷ್ಠ ವರದಾನ ಹೋಲಿ ಸ್ಪಿರಿಟ್. ಗೊತ್ತೈತಲ್ಲ, ಕೋಟಿ 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 ಟನ್ನು ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಕೊಟ್ಟರು ಸಿಗದಂತ ಅಂತ ಬೆಲೆ ಬಾಳುವ ಅಂತ ಉನ್ನತವಾದಂತ ಏಕೈಕ ವರದಾನ ಅದು ಹೋಲಿ ಸ್ಪಿರಿಟ್. ಅದರ ಬಗ್ಗೆ ಓಲ್ಡ್ ಟೆಸ್ಟಮೆಂಟ್ ಎಷ್ಟು ನಮ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸೆಕಿಯೇಲ್ ಪ್ರವಾದಿ ಗ್ರಂಥದಲ್ಲಿ ಅದೇ 30ನೇ ಅಧ್ಯಾಯದಲ್ಲಿ, ಆಮೇಲೆ ನಾವು ಓದ್ತಾ ಇದ್ದೇವೆ 25ನೇ ವಚನಗಳಲ್ಲಿ, ನಾನು ಶುದ್ಧ ಮಾಡ್ತೇನೆ, ನನ್ನ ಆತ್ಮ ನಿಮ್ಮಲ್ಲಿ ನೆಲೆಗೊಳಿಸುವಂತೆ ಮಾಡ್ತೀನಿ, ನನ್ನ ಆತ್ಮ ನಿಮ್ಮಲ್ಲಿ ನೆಲೆಗೊಳಿಸುವಂತೆ ನಾನೇ ಮಾಡ್ತೀನಿ. ಯಾಕೆಂದ್ರೆ ನಿಮ್ ಕೈಲಿ ಆಗಲ್ಲ, ಅದು ನಿಮ್ಮ ಶಕ್ತಿ ಮೀರಿದ್ದು, ನೀವು ಹೊಂದ್ಕೊಳ್ಳಿಕ್ಕೆ ನಿಮ್ಗೆ ಆಗಲ್ಲ. ಆದ್ರಿಂದ ನಾನು ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡಿ ಅದನ್ನ ಆತ್ಮ ನೀವು ಪಡ್ಕೊಳ್ಳುವಾಗೆ ನಾನು ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ರಲ್ವಾ. ಮತ್ತೆ ನಮ್ಮ ಯೋಗ್ಯರನ್ನಾಗಿ ಮಾಡಿದ್ದು ಯೇಸು ತನ್ನ ಮಗನ ಮುಖಾಂತರ ನಮ್ಮ ಸಕಲ ಪಾಪ ಪರಿಹರಿಸಿ ನಮ್ಮ ಆತ್ಮವನ್ನ ಆ ಮಟ್ಟಕ್ಕೆ ಏರಿಸಿ ನಮ್ಗೆ ಆತ್ಮರ ಅಭಿಷೇಕಕ್ಕೆ ತಯಾರು ಮಾಡಿದ್ದು ದೇವರು. ಪ್ರಿಯರು, ಇಂಥ ಮೌನತ ಕಾರ್ಯಗಳು ಫುಲ್ಲು ನಮ್ಗೆ ಮರೆಯಾಗಿದೆ ಅಲ್ವಾ. ಎಷ್ಟು ನಾವು ಸಂಕಟ ಪಡ್ಬೇಕಲ್ಲ, ಎಷ್ಟು ದುಃಖ ಪಡ್ಬೇಕು. ನಾನು ತುಂಬಾ ಸತಿ ಹೇಳ್ತಾ ಇದ್ದೀನಿ ನಾನು ಈ ವಿಷಯ, ನಾನು ಆತ್ಮ ಯಾಕೆ ಮರೆಯಾಗಿದ್ದಿ ಆತ್ಮನೇ ಅಂತ ಹೇಳ್ತಾ. ಇದು ಒಂದು ಹಾಡುಂಟಲ್ಲ, ಈ ಸಾವು ನ್ಯಾಯ, ಆತ್ಮದಿಂದ ದೇಹದಿಂದ ದೂರವಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಅಂತ ಕೇಳ್ತಾರಲ್ಲ. ಅದೇ ತರ ನಮ್ಮ ಕಣ್ಣಿಗೆ ಯಾಕೆ ಮರೆಯಾದೆ ಆತ್ಮನೇ, ಇದು ನ್ಯಾಯವೇ? ನಿಜವಾಗ್ಲೂ ಇದು ನ್ಯಾಯನ? ಯಾಕೆ ಮರೆಯಾಗಿದ್ದೆ ಆತ್ಮನೇ? ಯಾಕೆ ನೀನ್ ಕಾಣಲ್ಲ? ನನ್ನದೇ ಆದ ನೀನು ನನ್ನವನೇ ಅಲ್ಲ ಆತ್ಮ. ಬರೀ ಶರೀರನೇ ಕಣ್ಣಿಗೆ ಕಾಣೋದು, ಆತ್ಮ ನೀನ್ ಯಾಕೆ ಕಾಣಲ್ಲ? ಯಾಕೆ ಮರೆಯಾಗಿದ್ದೆ? ಇದು ನ್ಯಾಯನಾ? ನೀನ್ ಮಾಡ್ತೀಯ ಸರಿನಾ? ಆತ್ಮನೇ ಯಾಕೆ ಮರೆಯಾಗಿದ್ದಿ? ಎಲ್ಲಿದ್ದೆ ಆತ್ಮನೇ ಅಂತ? ಇದು ದೊಡ್ಡ ದುರಂತ ರೀ, ಇದು ದೊಡ್ಡ ದುಃಖದ ಪಶ್ಚಾತ್ತಾಪದ ವಿಷಯ. ಅಂದ್ರೆ ಆತ್ಮ ಕಣ್ಣಿಗೆ ಕಾಣಲ್ಲ ರೀ. ಅದು ಯಾಕೆ ಮರೆಯಾಗಿದೆ ಗೊತ್ತಿಲ್ಲ ಅದು ಆತ್ಮ. ಇಲ್ಲ ಅಂತ ಹೇಳಿದ್ರೆ ಅಂತ ಮೌನತ ಆತ್ಮ ಅಭಿಷೇಕ ಆದಾಗ ಹೆಂಗ್ ಆಗ್ತದೆ ನಮ್ಗೆ, ಹೆಂಗೆ ಆಗ್ಬೇಕಲ್ವ? ಆತ್ಮ ಎಷ್ಟು ಮಹಿಮೆಯಿಂದ ಕೂಡ್ಬೇಕಲ್ವಾ? ಒಂದು ಒಂದು ಮದುಮಗಳನ್ನ ಅಲಂಕರಿಸ್ಬೇಕು. ಈಗೆಲ್ಲ ಇದೆ ಏನು ಬ್ಯೂಟಿ ಪಾರ್ಲರ್ ನೋಡಿ, ಹೆಂಗೆ ಅಲಂಕರಿಸ್ತಾರೆ ಅವರು. ಎಷ್ಟು ಹೊತ್ತು ಮೇಕಪ್ ಎಲ್ಲ ಮಾಡಿಬಿಟ್ಟು ಹೆಂಗೆ ಅಷ್ಟು ಚಂದ ಕಾಣೋಂಗ್ ಮಾಡ್ತಾರೆ. ಫುಲ್ಲು ಆಮೇಲೆ ಬಂಗಾರ ಮತ್ತು ರೇಷ್ಮೆ ಜರ್ದಾರಿ ಸೀರೆ, ಫುಲ್ಲು ಬಂಗಾರ ಮತ್ತು ಫುಲ್ಲು ಹೂಗಳನ್ನ ಮುಡಿದು, ಅದು ಕಣ್ಣಿಗೆ ಕಾಣುವಂತ ಒಂದು ಅಲಂಕಾರ. ಅದು ಪ್ರೇರೆ, ಇದೆಲ್ಲ ಡೆಡ್ ಅಂತ ಹೇಳ್ಬೇಕು. ಆ ಆತ್ಮದ ಅಲಂಕಾರದ ಮುಂದೆ ಆ ಪವಿತ್ರಾತ್ಮರ ಅಭಿಷೇಕ ಆಗುತ್ತೆ. ಆ ಪವಿತ್ರಾತ್ಮರ ಆ ಯೇಸುಕ್ರಿಸ್ತರ ವರದಾನಗಳ ಅಭಿಷೇಕ ನಮ್ಮಲ್ಲಿ ಆತ್ಮ ಎಷ್ಟು ಶೃಂಗರಿಸಲ್ಪಡ್ತಾ ಇದೆ, ಎಷ್ಟು ಆತ್ಮ ಮೈಮೇಲೆ ತುಂಬುತ್ತೆ ಅಂತ ಹೇಳಿದ್ರೆ. ಬಟ್ ಎಗೇನ್ ಇಟ್ ಇಸ್ ಮರೆ, ಎಲ್ಲ ಮರೆಯಾಗಿರ್ತದೆ, ಕಣ್ಣಿಗೆ ಕಾಣಲ್ಲ. ಆದ್ರಿಂದ ಏನ್ ಗೊತ್ತಾ, ನಾವು ಬಹಳ ಹಗುರವಾಗಿ, ಲೈಟ್ ಆಗಿ, ಬಹಳ ಕೇವಲವಾಗಿ ಕಾಣುವಂತದ್ದು ವಿಷಯಗಳು. ಓ ಗಾಡ್, ಮತ್ತೆ ಮತ್ತೆ ನಾವು ಕೇಳುವಂತದ್ದು, ದೇವರೇ ಯಾಕೆ ಈ ತರ, ವೈ ಇಸ್ ದಿಸ್, ಇದು ನ್ಯಾಯನಾ ಅಂತ ಅಲ್ವಾ ಅಂತ ಪ್ರಿಯರ. ಅದಕ್ಕೆ ಓಲ್ಡ್ ಟೆಸ್ಟ್ಮೆಂಟ್ ಪೂರ್ತಿ ಅದನ್ನೇ ದೇವರು ವಾಗ್ದಾನ ಮಾಡಿದ್ರು. ನನ್ನ ಆತ್ಮ ಕಳಿಸ್ತೇನೆ, ನನ್ನ ಆತ್ಮ ಕೊಡ್ತೇನೆ, ಅಂತಿಮ ದಿನಗಳಲ್ಲಿ ದಾರಿ ಎರಿತೀನಿ ನನ್ನ ಆತ್ಮರನ್ನ. ಮತ್ತೆ ಯೇಸ್ವಾಮಿ ಕೂಡ ಹೇಳ್ತಾರೆ, ಕೆಟ್ಟವರಾದ 7 ಮಾರ್ಕ್ ಮತಾಯ ಕೇಳಿರಿ ಕೊಡಲಾಗುದು, ಹುಡುಕಿರಿಸಿ ಏನ್ ಕೇಳಿರಿ? ಆತ್ಮರನ್ನ. ಲೂಕ 11ನೇ ಅಧ್ಯಾಯ ವಚನ 13, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡಬಲ್ಲವರಾದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಪದಾರ್ಥ ಕೊಡ್ತೀರಾ, ಕಾಸ್ಟ್ಲಿ ಐಟಮ್ ಕೊಡ್ತೀರಾ, ನೀವು ಮೊಬೈಲ್ ಕೊಡ್ತೀರಾ, ನೀವು ಬೈಕ್ ಕೊಡ್ತೀರಾ, ಕಾರು ಕೊಡ್ತೀರಾ, ನೀವು ಬೇಕಾದ್ರೆ ಚಿನ್ನ ಬೆಳ್ಳಿ ಬಂಗಾರ ಕೊಡ್ತೀರಾ, ನೀವು ವಜ್ರ ವೈಡೂರ್ಯಗಳಿಂದ ಅಲಂಕರಿಸ್ತೀರಾ ನಿಮ್ಮ ಮಕ್ಕಳನ್ನ. ಕೆಟ್ಟವರಾದ ನೀವು ಮಕ್ಕಳಿಗೆ ಈ ತರ ಮಾಡಿದ್ರೆ, ಒಳ್ಳೆ ದೇವರು ಎಷ್ಟು ಮಹೋನ್ನತ ವರದಾನಗಳಿಂದ ನಿಮ್ಮನ್ನು ತುಂಬಿಸ್ತಾರ್ರಿ. ಬಯಲಿನ ಹುಲ್ಲು ನೋಡ್ರಿ, ಎಷ್ಟು ಚಂದವಾಗಿ ಅಲಂಕೃತವಾಗಿರುತ್ತದೆ ಬಯಲಿನ ಹುಲ್ಲು. ಸೊಲೊಮನ್ ರಾಜ ಕೂಡ ತನ್ನ ಸಕಲ ವೈಭವದಲ್ಲಿ ಒಂದು ಹುಲ್ಲನ್ನ ಈ ಶೃಂಗಾರದಷ್ಟು ಅವನು ಶೃಂಗರಿಸಿಕೊಂಡಿಲ್ಲ. ಅವನು ಆ ಸೊಲೊಮನ್ ರಾಜ ಕೂಡ ತನ್ನ ಸಕಲ ಬುದ್ಧಿವಂತಿಕೆಯಲ್ಲಿ ಇಷ್ಟು ಚಂದ ಅಲಂಕರಿಸಲಿಕ್ಕೆ ಆಗಲಿಲ್ಲ.
ಬಟ್ ಇವತ್ತಿದು ನಾಳೆ ಒಲೆ ಪಾಲಾಗುವಂತ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮ್ಗೆ ಎಷ್ಟು ಮೇಲಾಗಿ ಮಾಡ್ತಾರೆ. ಹೋಲಿ ಸ್ಪಿರಿಟ್ ಪ್ರಿಯರೇ, ಪವಿತ್ರಾತ್ಮ. ಅಲ್ಲಿ ಯೋವನ್ನ 7:37 ನೋಡಿ, ಅಲ್ಲಿ ಯೇಸ್ವಾಮಿ ಹಬ್ಬದ ಕೊನೆ ದಿನ ಮಹಾದಿನವಾಗಿತ್ತು. ಹಬ್ಬದ ಕೊನೆ ದಿನ ಮಹಾದಿನವಾಗಿತ್ತು. ಅಲ್ಲಿ ಯೇಸ್ವಾಮಿ ಗಟ್ಟಿಯಾದ ಸ್ವರದಿಂದ, ಬಾಯಾರಿದವರೇ ಬನ್ನಿ, ಜೀವಜಲ ಪಡೆಯಿರಿ. ಆ ಜೀವಜಲ ಬೇರೆ ಯಾರಲ್ಲ, ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಹೊಂದಿಕೊಳ್ಳಿರಿ ಅಂತ ಜೀಸಸ್ ಜೋರಾಗಿ ಹೇಳ್ತಾರೆ, ಕರೀತಾರೆ, ಬನ್ನಿ, ಬಾಯಾರಿದರು ಬನ್ನಿ, ಹೋಲಿ ಸ್ಪಿರಿಟ್ ಅನ್ನು ಪಡ್ಕೊಳ್ಳಿ ಅಂತ. ಆ ಗಿಫ್ಟ್. ಅದರಿಂದ ಪ್ರಿಯರೇ, ಪಂಚಾಶತ್ತಮ ದಿನದಂದು ಆ ಪವಿತ್ರಾತ್ಮನ ದೇವರನ್ನು ಕೊಡ್ತಾರೆ ಶಿಷ್ಯರಿಗೆ. ಅಲ್ಲಿ ನೋಡ್ಬೋದಲ್ಲ, ಅವರಿಗೆ ಎಂತ ಬೆಂಕಿಯ ರೂಪದಲ್ಲಿ ಬರ್ತಾರೆ ಅವರು, ಎಂತ ಸೌಂಡ್ ಕೇಳಲ್ಪಡ್ತಾ ಇದೆ. ಆಮೇಲೆ ಅವ್ರು ಎಂತ ಭಾಷೆಗಳಲ್ಲಿ ಮಾತಾಡ್ತಾರೆ, ಟಂಗ್ಸ್. ಮತ್ತೆ ಒಂದು ಭಾಷೆಯಲ್ಲಿ ಎಲ್ಲ ಭಾಷೆಯಲ್ಲಿ ಅರ್ಥ ಆಗುತ್ತೆ ಅವರಿಗೆ. ಏನು ವಿಸ್ಮಯ, ಏನು ಅದ್ಭುತ ಕಾರ್ಯಗಳಲ್ಲಿ ನೋಡ್ತಾ ಇದ್ದಾರೆ ಆತ್ಮರ ಅಭಿಷೇಕದ್ದು. ಜನ ಎಲ್ಲ ಬೆಕ್ಕಸ ಬೆರಕಾಗ್ತಾರೆ. ಎಂತ ಒಂದು ಅಲ್ಲಿ ಶಕ್ತಿ, ಒಂದು ಸಂಚಲನ ಆಗ್ತದೆ ಅಂತ ಹೇಳಿದ್ರೆ, ಅವತ್ತು 3,000 ಜನ ಬ್ಯಾಪ್ಟಿಸಮ್ ತಗೊಳ್ತಾರೆ. ಪ್ರಿಯರಿ, ಇಂಥ ಸಂಚಲನ ಎಷ್ಟು. ಅದಕ್ಕೆ ಯೇಸು ಹೇಳ್ತಾರೆ, ನನಗಿಂತ ಮಾತ್ರ ಕಾರ್ಯ ನೀವು ಮಾಡ್ತೀರಿ ಅಂತ. ಯೇಸು ಹೇಳಿಲ್ವ ಯೋವನ್ನ 12:14 ಎಲ್ಲೋ ಅಲ್ಲಿ ಯೇಸು ಹೇಳ್ತಾರೆ, ನನಗಿಂತ ಮಾತ್ರ ಕಾರ್ಯಗಳನ್ನ ನೀವು ಮಾಡ್ತೀರಿ. ಯೋವನ್ನ 14:12, ನಾನು ಸತ್ಯವಾಗಿ ಹೇಳ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳನ್ನು ನಾನು ಸಾಧಿಸುವ ಕಾರ್ಯಗಳನ್ನು ಅವನು ಸಾಧಿಸ್ತಾನೆ. ಅಷ್ಟೇ ಏಕೆ, ಅವುಗಳಿಗಿಂತ ಮಹತ್ತರವಾದದ್ದನ್ನು ಸಾಧಿಸ್ತಾನೆ ಅಂತ ಯೇಸು ಹೇಳಿದಾರಲ್ವಾ. ಗೊತ್ತೈತಲ್ಲ. ಇಲ್ಲಿ ನೋಡಿ, ಪಂಚಾಶತ್ತಮ ದಿನ ಅವನ ಬೋಧನೆ, ಪೇತ್ರನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನ ಸಭೆ ಸೇರ್ಕೊಂಡ್ರು ಒಂದೇ ದಿನ ರೀ. 3,000 ಪೀಪಲ್ ಗಾಟ್ ಕನ್ವರ್ಟೆಡ್. ಗೊತ್ತಾಯ್ತು. ಅದಕ್ಕೆ ನನಗಿಂತ ಮಾತ್ರವಾದ ಕಾರ್ಯ ನೀವು ಮಾಡ್ತೀರಿ. 3,000 ಜನ ರೀ, ಫುಲ್ ಪರಿವರ್ತನೆ. ಯೇಸ್ವಾಮಿ ಎಷ್ಟು ಬೋಧನೆ ಮಾಡಿದ್ರು ಕೂಡ ಜನ ಸ್ವಲ್ಪ ಹೊತ್ತು ಮರಳಾಗ್ತಿದ್ರು, ಆಮೇಲೆ ಓಲ್ಡ್ ವೇಸ್, ಹಳೆ ಒಳಗೆ. ಸ್ವಲ್ಪ ಹೊತ್ತು ಮರಳಾಗ್ತಿದ್ರು, ಆಮೇಲೆ ಹಳೆ ಜೀವನ. ಪ್ರಿಯರಿ, ಇಲ್ಲಿ ಪರ್ಮನೆಂಟ್ ಆಗಿ 3,000 ಜನ ಪರ್ಮನೆಂಟ್ ಆಗಿ ಕನ್ವರ್ಟೆಡ್, ಅಂತ ದಾದಿಂದ ತುಂಬಿದವರಾಗಿ. ಅದು ಓದ್ಬೇಕು ಪ್ರೇಷ ಕಾರ್ಯಕ್ರಮಗಳು. ದೇವರ ಜ್ವಲಂತ ವಿಶ್ವಾಸದು. ಗೊತ್ತೈತಲ್ಲ, ಏನ್ ದೇವರ ಪ್ರೀತಿ, ಭಯ, ಭಕ್ತಿಯಿಂದ ಹೆಂಗೆ ತುಂಬಿದ್ರು ಅಂತ ಹೇಳಿದ್ರೆ, ಜೀವಕ್ಕೆ ಜೀವ ಕೊಡೋರು, ರಕ್ತ ಸುರಿಸೋರು, ಅಂತ ವಿಶ್ವಾಸ. ಅದು ಯೇಸು ಹೇಳಿದ್ದು, ನನ್ಗಿಂತ ಮಾತ್ರವಾದ ಕಾರ್ಯ ನೀವು ಮಾಡ್ತೀರಾ ಅಂತ. ಎಂತ ಮೌನತ ಕಾರ್ಯ ಶಿಷ್ಯರು ಮಾಡಿದ್ರು. ಬಟ್ ಅಫ್ಕೋರ್ಸ್ ಪವಿತ್ರಾತ್ಮರ ಶಕ್ತಿಯಿಂದ. ಯಾಕೆಂದ್ರೆ ಜೀಸಸ್ ಹೇಳ್ತಾರಲ್ಲ, ಪವಿತ್ರಾತ್ಮ ಇನ್ನೂ ಬಂದಿರಲಿಲ್ಲ, ಬಂದಾಗ ನನ್ಗಿಂತ ಮಿಗಿಲಾದ ಕಾರ್ಯ ನೀವು ಮಾಡ್ತೀರಿ ನೋಡ್ರಿ ಅಂತ. ಆ ಪವರ್ ನಮ್ಗೆ ಕೊಟ್ಟಿದಾರಲ್ಲ. ನಾವ್ ಎಲ್ಲಿ ಬಚ್ಚಿಟ್ಟಿದೀವಿ ಗೊತ್ತಿಲ್ಲ, ಎಲ್ಲಿ ಅಡಗಿಸಿಟ್ಟಿದೀವಿ ಗೊತ್ತಿಲ್ಲ ಆ ಪವರ್. ಅದಕ್ಕೆ ಪೌಲ್ ಹೇಳ್ತಾನೆ ತಿಮೋಥಿ ಪತ್ರದಲ್ಲಿ, ನಾನು ನಿನ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನೀನು ಪಡೆದ ವರದಾನವನ್ನು ಪ್ರಜ್ವಲಿಸುವಂತೆ ಮಾಡು. ಅಲ್ಲಿ ಎಲ್ಲ ತುಕ್ಕಿಡ್ದಿದೆ, ಎಲ್ಲ ಕೆಂಡ ಮುಚ್ಚಿ ಹೋಗಿದೆ. ಯಾಕೆ ಅಂತ ಮೌನತ ವರದಾನ ಯಾಕೆ ಎಲ್ಲ ತುಕ್ಕಿಡಿಯೋಕೆ ಒಯ್ಯುವಂತೆ ಮಾಡಿಬಿಟ್ಟಿದ್ಯಾ ನೀನು? ಯಾಕೆ ಬೂದಿಯಿಂದ ಮುಚ್ಚಿ ಹೋಗಂಗೆ ಮಾಡಿದ್ಯಾ? ಪ್ರಜ್ವಲಿಸದ್ದೇ ಮಾಡು ಅಂತ. ಆದ್ರಿಂದ ಪಂಚಾಶತ್ತದಿಂದೊಂದು ಪ್ರಾರಂಭ ಧರ್ಮಸಭೆ ಯೇಸು ಕ್ರಿಸ್ತಲ್ಲಿ ವಿಶ್ವಾಸ ಪ್ರಕಟ ಪ್ರತಿಯೊಬ್ಬರಿಗೆ ದೀಕ್ಷಾಸ್ತಾನ ಕೊಡುತ್ತಾ ಬಂದಿತ್ತು. ಅದರಿಂದ ಧರ್ಮಸಭೆ ಹುಟ್ಟಿದ್ದು ಅವತ್ತು.
ಒಂದು ಪೆಂತೆಕೋಸ್ ದಿನ. ಆಮೇಲೆ 2ನೇ ಅಧ್ಯಾಯ ಕೊನೆ ವಚನ ನೋಡಿ, 47. ದೇವರನ್ನ ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ರು, ಜೀವೋದ್ಧಾರ ಹೊಂದುತ್ತಿದ್ದ ಅವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸ್ಕೊಳ್ತಾ ಇದ್ರು. ದಿನೇ ದಿನೇ ಜನ ಎಷ್ಟು ಅಧಿಕ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ಒಂದೇ ದಿನ 3,000, ಆಮೇಲೆ 5,000, 10,000, ಈಗ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಬಟ್ ಈಗ ಯಾಕೆ ಜನ ಸೇರ್ತಾ ಇಲ್ಲ ನನ್ಗೆ ಗೊತ್ತಾಗ್ತಿಲ್ಲ. ಏನು ಫುಲ್ ಈಗ ಇದಾಗಿದೆಯಲ್ಲ, ನಿಂತ ನೀರಾಗ್ಬಿಟ್ಟಿದೆ ನಮ್ಮ ಸಭೆಗಳು. ನಿಂತ ನೀರು ಕೊಳೆತು ನಾರುತ್ತದೆ. ನಮ್ಮ ಸಭೆಗಳು ಕೊಳೆತು ನಾರುತ್ತವೆ ಅಂತ ಹೇಳ್ಬೇಕಾಗುತ್ತೇನು. ಯಾಕಂದ್ರೆ ನೋಡಿ, ದಿನೇ ದಿನೇ ಸೇರಿಸ್ಕೊಳ್ತಾ ಇದ್ರು. ಮತ್ತೆ ಇವತ್ತು ಯಾಕೆ ದಿನೇ ದಿನೇ ಸೇರಿಸ್ತಾ ಇಲ್ಲ? ಹೊಸ ಮೆಂಬರ್ಸ್ ಯಾಕೆ ಬರ್ತಾ ಇಲ್ಲ? ಹಿಂದೂ ಮುಸ್ಲಿಂ ಜೈನ ಬೌದ್ಧಕ್ಕೆ ಯಾಕೆ ಕನ್ವರ್ಟ್ ಆಗ್ತಿಲ್ಲ? ಬಂದ್ರು ಕೂಡ ನಾವ್ ಯಾಕೆ ಓಡಿಸ್ತೀವಿ? ನೀವು ಬರ್ಬೇಡ್ರಿ ಈಗ ಗಲಾಟೆ ಆಗುತ್ತೆ ಅಂತ ಯಾಕೆ ಓಡಿಸ್ತೀವ್ರಿ? ಕೊಳತೋಗಿದೆ ನಮ್ಮ ಸಭೆ, ಕೊಳತೋಗಿದೆ, ನಾರುತ್ತಿದೆ, ಹುಳ ಬಿದ್ದಿದೆ. ಅದಕ್ಕೆ ಯಾರು ಬರ್ತಿಲ್ಲ. ನಿಮ್ದು ಕೊಳತೋಗಿದೆ ಸಭೆ, ನಾವ್ಯಾಕೆ ಬರ್ಬೇಕ್ರಿ? ನಮ್ದೇ ಪರವಾಗಿಲ್ಲ. ಗಾಂಧೀಜಿಯವರು ಹೇಳಿದ್ರಲ್ಲ, ಯು ಬ್ಯಾಕ್ ಅಲ್ಲಿ ಇಂಗ್ಲೆಂಡ್, ಎಲ್ಲಿ ಜಾನ್ಸ್ಬರ್ಗ್, ಎಲ್ಲೋ ಹೊರಗಿನ ದೇಶದಲ್ಲಿ, ಆಫ್ರಿಕಾ, ಚರ್ಚಿಗೆ ಹೋದಾಗ ಅಲ್ಲಿ, ಯು ಬ್ಲ್ಯಾಕ್ ಫೆಲೋ ಗೆಟ್ ಲಾಸ್ಟ್ ಟು ದಟ್ ಚರ್ಚ್, ದಿಸ್ ಇಸ್ ಫಾರ್ ದ ವೈಟ್ ಪೀಪಲ್. ಕರಿಯ ನೀನು ಆ ಚರ್ಚಿಗೆ ಹೋಗೋ ನೀನು, ಇದು ಬಿಳಿಯರಿಗೆ ಅಂತ. ವರ್ಣಭೇದ ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು ವರ್ಣಭೇದ. ಮತ್ ನಿಮ್ದು ಏನ್ರಿ ಸ್ಪೆಷಲ್? ವರ್ಣಭೇದ ನಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಇದೆ ವರ್ಣಭೇದ. ನೀವು ಕೂಡ ವರ್ಣಭೇದ ಮಾಡುದಾದ್ರೆ ಮತ್ತೇನು ನಿಮ್ದು ಏನ್ ಸ್ಪೆಷಲ್? ಮತ್ ನಾವ್ಯಾಕೆ ಸೇರ್ಬೇಕು? ಇವತ್ತು ವರ್ಣಭೇದ, ಕರ್ಮಭೇದ ಎಲ್ಲ ಉಂಟು ನಮ್ಮ ಸಭೆಗಳಲ್ಲಿ. ಯಾರು ಬರಕ್ ಕೇಳ್ತಿಲ್ಲ. ಏನೋ ಲವ್ ಆ ಕೇಸ್ನಲ್ಲಿ ಬರ್ತಾರೆ ಒಬ್ಬೊಬ್ರು, ನಮ್ಗೆ ಲವ್ ಮಾಡಿದ್ದೇವೆ, ನಮ್ಗೆ ಬ್ಯಾಪ್ಟಿಸಮ್ ಕೊಡಿ ಬಿಟ್ರೆ. ಬಟ್ ರಿಯಲ್ ಪ್ರೀಚಿಂಗ್ ಎಲ್ಲಿ, ರಿಯಲ್ ಸೇವೆ ಉಂಟು ಅಲ್ಲಿ ಬರ್ತಾರೆ. ಮದರ್ ತೆರೇಸಾ ಬಟ್ ಅದು ಬಹಳ ಕಡಿಮೆ ಅದು. ಮದರ್ ತೆರೇಸಾ ಅಂತ ಅಥವಾ ಅಂತ ಒಂದು ಪ್ರೀತಿಯ ಸೇವೆಯಲ್ಲಿ ಪ್ರಿಯರೇ ಜನ ಬರ್ತಾರೆ. ಈಗಲೂ ಕೂಡ ಪವರ್ಫುಲ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ಈಗಲೂ ಕೂಡ ನಾನೇ ಕಣ್ಣಾರೆ ನೋಡಿದ್ದೀನಿ. ಕಾಲಿಗೆ ಬೀಳ್ತಾರೆ, ನಮ್ಗೆ ಬ್ಯಾಪ್ಟಿಸಮ್ ಕೊಡಿ, ದಯವಿಟ್ಟು ಕೊಡಿ, ನಮ್ಗೆ ಊಟ ಬೇಡ, ತಿಂಡಿ ಬೇಡ, ದುಡ್ಡು ಬೇಡ, ನೌಕರಿ ಜಾಬ್ ಬೇಡ, ದಯವಿಟ್ಟು ಬ್ಯಾಪ್ಟಿಸಮ್ ಕೊಡಿ ಅಂತ ಕಾಲಿಗೆ ಬಿದ್ದು ಕೇಳೋರು ಇದ್ದಾರೆ. ಹಾಗೆ ಟಚ್ ಆಗುತ್ತೆ. ಆ ಧ್ಯಾನ ಕೂಟದಲ್ಲಿ ಹೋಗ್ತಾರೆ, ಪವಿತ್ರ ಅಭಿಷೇಕ ಆದಾಗ ಅವ್ರಿಗೂ ತಡೆಯಕ್ಕಾಗಲ್ಲ, ಬಂದೇ ಕಾಲಿಗೆ ಬಿಡ್ತಾರೆ, ಕೊಡಿ ನನ್ ಬ್ಯಾಪ್ಟಿಸಮ್, ಜೀಸಸ್ ಬೇಕು ಅಂತಾರೆ. ಬಹಳ ಕಡಿಮೆ ಮಾತ್ರ ಅದು, ಗೊತ್ತಾಯ್ತಲ್ಲ. ಬಟ್ ಅಂತವ್ರನ್ನ ಸೇರಿಸಿದ್ರು ಕೂಡ, ಅಂತವ್ರು ಬಿದ್ರು ಕೂಡ ಬೇಡ ಅಂತಾರಲ್ಲ. ನೀವ್ ಬರಬೇಡಿ, ನನ್ ಚರ್ಚಿಗೆ ಬರಬೇಡಿ ಅಂತಾರೆ. ತೊಂದರೆ ಆಗುತ್ತೆ, ಗಲಾಟೆ ಆಗುತ್ತೆ. ಹೋಗಿ ತಮಿಳ್ನಾಡಿಗೆ ಹೋಗಿ ಬ್ಯಾಪ್ಟಿಸಮ್ ತಗೊಳ್ಳಿ, ಆಂಧ್ರ ಪ್ರದೇಶ ಹೋಗಿ ಬ್ಯಾಪ್ಟಿಸಮ್ ತಗೊಳ್ಳಿ. ಯಾವ ಕಾಲ ಬಂದಿದೆ ಬರಗಾಲ ಬಂದಿದೆ ಬ್ಯಾಪ್ಟಿಸಮ್ಗೆ. ಅದು ದೇವ್ರು ಹೇಳಿದ್ರಲ್ಲ, ವಾಕ್ಯದ ಬರ್ತದೆ ಬರಗಾಲ, ಊಟ ತಿಂಡಿದ್ದಲ್ಲ ರೀ, ಬ್ಯಾಪ್ಟಿಸಮ್ ಬರಗಾಲ ಬರ್ತಾ ಇದೆ, ವಾಕ್ಯದ ಬರಗಾಲ, ಸಂಸ್ಕಾರಗಳ ಬರಗಾಲ ಬರ್ತಾ ಇದೆ ಅಂತ. ಜ್ಞಾನಸ್ಥಾನದ ಬರಗಾಲ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಯಾರು ಕೊಡ್ಲಿ ನೋಡೋ, ಗುರುಗಳು ಯಾರು ಕೊಡ್ತಾರೆ ಬ್ಯಾಪ್ಟಿಸಮ್? ಬರಗಾಲ. ದೇವ್ರ ವಾಕ್ಯ ಹೇಳಿದಾಗೆ ಆಮೋಸ್ ಪ್ರವಾದಿಗರು ಅಂತ ಕಾಣುತ್ತೆ, ವಾಕ್ಯದ ಬರಗಾಲ ಬರ್ತಾ ಇದೆ, ಸಂಸ್ಕಾರಗಳ ಬರಗಾಲ. ಊಟ ತಿಂಡಿ ಬೇಕಾದಷ್ಟುಂಟು. ಊಟ ತಿಂಡಿ ಎಲ್ಲಿ, ಯಾವ ಮನೆಗೆ ಹೋಗಿ ಅಣ್ಣ ಸ್ವಲ್ಪ ಊಟ ಅಂತ ಹೇಳಿದ್ರೆ ಹೊಟ್ಟೆ ಬಿರಿಯಷ್ಟು ಊಟ ಕೊಡ್ತಾರೆ. ಇದರಿಂದ ಆ ಬರಗಾಲ ಊಟ ತಿಂಡಿ ಇಲ್ಲ, ಸಂಸ್ಕಾರಗಳ ಬರಗಾಲ. ತಮಿಳ್ನಾಡಿಗೆ ಹೋಗಿ ಅಂತಾರೆ, ಆಂಧ್ರ ಪ್ರದೇಶಕ್ಕೆ ಹೋಗ್ರಿ ಅಂತಾರೆ. ಇಲ್ಲಿ ಬರಗಾಲ ಬಂದಿದೆ ನಮ್ಮ ಕರ್ನಾಟಕಕ್ಕೆ, ಗರ ಬಡಿದಿದೆ, ಸಿಡಿಲ್ ಬಡ್ದೋಗಿದೆ ನಮ್ಮ ಚರ್ಚಿಗಳಿಗೆ. ವಾಟ್ ಟು ಡು? ನಿಂತ ನೀರಾಗ್ಬಿಟ್ಟಿದೆ ರೀ, ಕೊಳತೋಗುತ್ತೆ, ವಾಸನೆ ಬರ್ತಾ ಇದೆ ನಮ್ಮ ಸಭೆಗಳು. ಅದಕ್ಕೆ ಇಲ್ಲಿ ದಿನೇ ದಿನೇ ಜನ ಸೇರ್ತಾ ಇಲ್ಲ. ಬಟ್ ಆದಿ ಸಭೆಯಲ್ಲಿ ಏನ್ರಿ, ದಿನ ಫ್ರೆಶ್ ಆಗಿರ್ತದಲ್ವಾ, ಹೊಸ ನೀರು ಬರ್ತಾ ಇರ್ತದೆ, ಹೆಂಗೆ ಫ್ರೆಶ್ ಆಗಿ ಹೊಸ ಜನ. ಅದೆಲ್ಲ ನೋಡ್ಲಿಕ್ಕೆ ಎಷ್ಟು ಕಣ್ಣಿದ್ರು ಸಾಕಾಗಲ್ಲ. ಸೌಂದರ್ಯ ಧರ್ಮಸಭೆದ್ದು ಜೀಸಸ್ ಅನ್ನ ಹುಡುಕು ಬರ್ತಾರಲ್ವಾ, ಅಣ್ಣ ನನ್ ಜೀಸಸ್ ಬೇಕು, ಅಣ್ಣ ನನ್ ಸಂಸ್ಕಾರ ಬೇಕು, ಅಣ್ಣ ನನ್ಗೆ ಆತ್ಮರ ಅಭಿಷೇಕ ಆಗ್ಬೇಕು, ಅಣ್ಣ ಕೊಡಿ ದಯವಿಟ್ಟು ಪ್ಲೀಸ್ ಅಂತ ಹೇಳ್ತಾರೆ. ಕಾಲ ಮತ್ತೆ ಬರ್ಲಿ ಅಂತ ಹಾರೈಸ್ಬೇಕು ನಾವು ಅಷ್ಟೇ.
ದೇವರ ಯೇಸುವೆ, ನಿಮ್ಮ ಧರ್ಮಸಭೆ ಕೈ ಬಿಡಬೇಡಿ ಅಪ್ಪ ಯೇಸುವೆ. ನಿಮ್ಮನ್ನು ಹುಡುಕಿಕೊಂಡು ಬರುವಂತ ಕಾಲ ಬರಲಿ. ಅದೇ ಯೇಸು ಹೇಳ್ತಾರಲ್ಲ, ನಿನ್ನನ್ನು ಹುಡುಕಿಕೊಂಡು ಬಂದ ಕಾಲವನ್ನ ನೀನು ಅರಿಯದೆ ಹೋದೆ. ನಿನ್ನನ್ನು ಹುಡುಕಿಕೊಂಡು ಬಂದ ಕಾಲ ನೀನು ಅರಿಯದೆ ಹೋದೆ. ಅದಕ್ಕಾಗಿ ಅಂದಲ್ಲ ಇಸ್ರೇಲ್ ಶಾಪಗ್ರಸ್ತರಾದ್ರಲ್ವಾ. ಪ್ರಿಯರೇ, ದೇವನ ಹುಡುಕಿಕೊಂಡು ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು ಅಂತ ಹೇಳುವ ತನಕ ನೀವು ನನ್ನನ್ನು ಕಾಣಲ್ಲ. ದೇವರ ನಾಮದಲ್ಲಿ ಬರೋರು ಜೀಸಸ್, ಅವನ್ನ ಹುಡ್ಕೊಂಡು ಬರ್ಬೇಕು, ಅವನ್ನ ಆಸೆ ಪಟ್ಟು ಬರ್ಬೇಕು. ಸಂಸ್ಕಾರಗಳು ಬೇಕು ನಮಗೆ, ಜೇಸು ಬೇಕು. ಹಾಗೆ ಅದು ಆದಿ ಸಭೆಯಲ್ಲಿ ಆ ದಾಗ್ ಭಯಂಕರ ಇತ್ತು. ನನ್ಗೆ ಯೇಸು ಬೇಕು. ಎಷ್ಟು ಹೊಡ್ತಾ ಹೊಡೀರಿ, ಜೈಲಿ ಕೊಲ್ತೀರಾ, ಬ್ಯಾಪ್ಟಿಸಮ್ ಕೊಟ್ಟು ಕೊಂದಾಕ್ರಿ ನಮ್ಮನ್ನ, ನಾನು ದೀಕ್ಷೆ ತಗೊಳ್ಳೋ ನಮ್ಗೆ ಅಷ್ಟು ಅವಕಾಶ ಕೊಡಿ, ಮತ್ತೆ ಸಾಯಿಸ್ಬಿಡಿ ನನ್ನನ್ನಂತ. ಹಾಗೆ ಅವರು ಸಾಯ್ಲಿಕ್ಕೆ ಅಂತ ಮುಂದೆ ಬರ್ತಾ ಇದ್ರು. ಅಂದ್ರೆ ಏನು ಅದು ಒಂದು ಅನುಭವ ಅಲ್ವಾ, ಎಂತ ಎಕ್ಸ್ಪೀರಿಯನ್ಸ್ ಅಲ್ವಾ. ಆ ಅನುಭವ ಮತ್ತೆ ಆಗುತ್ತೆ ನಮಗೆ. ಆ ಅನುಭವ ಇನ್ನು ಆಗುವಂತ ಚಾನ್ಸ್ ಇದೆಯಾ? ಸ್ವಾರ್ಥ ತುಂಬಿದ ಜಗತ್ತಲ್ಲಿ ದೇವರ ಮಹಿಮೆ ಏನ್ ಕಾಣ್ಲಿಕ್ಕೆ ಆಗುತ್ತೆ ಹೇಳ್ರಿ? ಇಲ್ಲಿ ಏನ್ ಗೊತ್ತಾ, ಭಾಷೆ, ಸಂಸ್ಕೃತಿ, ಜಾತಿ ಅದೆಲ್ಲ ಇಟ್ಕೊಂಡು ನಾವು ಹೊಡೆದಾಟುವಾಗ ಎಲ್ಲಿ ಆತ್ಮರ ಅಭಿಷೇಕ, ಆತ್ಮರ ಮಹೋನ್ನತ ಕಾರ್ಯ ಕಾಣ್ಲಿಕ್ಕೆ ಆಗುತ್ತ ನಮ್ಗೆ? ಕಣ್ಣಿದು ಕುರುಡರಾದಾಗ. ತಂದೆ ಅದೇ ನಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸಲ್ತೇವಪ್ಪ ತಂದೆ. ತಂದೆ ಆ ದೇವರೇ, ಧರ್ಮಸಭೆಗೆ ನೀಡಿದ ಮಹೋನ್ನತ ಸಂಸ್ಕಾರಗಳಿಗೆ ಸ್ತೋತ್ರವಾಗಲಪ್ಪ. ನಮ್ ಮೇಲೆ ಸುರಿಸುವಂತ ಅನಂತ ಆಶೀರ್ವಾದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ವಂದನೆಗಳಪ್ಪ ತಂದೆ ಆ ದೇವರೇ. ಎಂತ ಸ್ವರ್ಗೀಯ ಐಶ್ವರ್ಯದಿಂದ ನಮ್ಮ ಆತ್ಮಗಳನ್ನು ತುಂಬುತ್ತೀರಿಯಪ್ಪ. ಎಂತೆಂತ ಯೋಜನೆಗಳು ನಮ್ಗಾಗಿ ಹಾಕೊಂಡಿದ್ದೀರಿಯಪ್ಪ. ಬಟ್ ಇವತ್ತು ಮನುಷ್ಯ ಇದನ್ನೆಲ್ಲ ಅರಿಯದೆ ಇವತ್ತು ಅಜ್ಞಾನಿಯಾಗಿದ್ದಾನೆ, ತಿಳುವಳಿಕೆ ಇಲ್ಲದವನಾಗಿದ್ದಾನೆ. ಇಂಥ ಮೌನತ ಆಶೀರ್ವಾದ ಬಿಟ್ಟು ಲೋಕದ ಆಶೀರ್ವಾದ ಹುಡುಕೋನಾಗಿದ್ದಾನೆ. ಅಪ್ಪ ತಂದೆ, ನಮ್ಗೆ ಬಂದಿರುವಂತ ಈ ಕತ್ತಲೆ ದೂರ ಮಾಡಿ, ಈ ಮೋಡದ ಮುಸುಕನ್ನ ದೂರ ಮಾಡಿ, ನಮ್ಮ ಮನಸ್ಸನ್ನ ಬೆಳಗಿಸಿ, ನೀವು ಕೊಡುವಂತ ವರದಾನಗಳು ಎಷ್ಟು ಶ್ರೇಷ್ಠ ಎಂದು ಅರಿತು ಅವುಗಳನ್ನೇ ನಾವು ಆಸೆ ಪಡುವಾಗಿ ನಮಗೆ ಬೇಕಾದ ಕೃಪೆ ಅನುಗ್ರಹಿಸಿರಿಯಪ್ಪ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರ ಪಿತಾ, ಸುತ, ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಗಾಡ್ ಬ್ಲೆಸ್ ಯು. Thank you, Father. Thank you very much, Monsignor. ಪ್ರಿಯರೇ, ನಿಜವಾಗಿಯೂ ವಾರದಿಂದ ಪ್ರತಿ ವಾರವೂ ನಮಗೆ ಸಂಸ್ಕಾರಗಳ ಬಗ್ಗೆ, ಸಂಸ್ಕಾರದ ಆ ಒಂದು ಇಂಪಾರ್ಟೆನ್ಸ್, ಅದರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಕ್ಯಾರಿಸ್ಮೆಟಿಕ್ ಈ ನವೀಕರಣದಲ್ಲಿರುವ ನಮಗೆ ಇದು ಬಹಳ ಮುಖ್ಯವಾದ ತರಗತಿ. ಯಾಕಂದ್ರೆ ನಮಗೊತ್ತು, ನಿಮ್ಮಲ್ಲಿ ಅನೇಕರನ್ನ ಬೋಧಕರು ಅಂತ ಹೇಳಿ ನಿಮ್ಮನ್ನ ಅನೇಕ ಸ್ಥಳಗಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ